ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಹೊಸ ಪಕ್ಷವನ್ನ ಸ್ಥಾಪಿಸ್ತಾರ ಯತ್ನಾಳ್. ಅಚ್ಚರಿಯ ಘೋಷಣೆ. ಬಿಜೆಪಿ ಹೈಕಮಾಂಡ್ನ ಟೆನ್ಷನ್ಗೆ ದೂಕಿದೆ. ಮತ್ತೊಂದು ಕಡೆ ಯತ್ನಾಳ್ ಮಗನ ಸೀಕ್ರೆಟ್ ಅನ್ನ ತೆಗೆಯೋದಕ್ಕೆ ನಿಂತ ವಿಜಯೇಂದ್ರ ಬಣ. ರಾಜ್ಯ ಬಿಜೆಪಿಯಲ್ಲಿ ಕುತೂಹಲಕರ ಬೆಳವಣಿಗೆ ಆಗ್ತಾ ಇದೆ. ಈಗ ವಿಜಯೇಂದ್ರ ವಿರುದ್ಧ ಪದೇ ಪದೇ ದುಬೈಯಲ್ಲಿ ಆಸ್ತಿ, ಸಿಂಗಾಪುರಲ್ಲಿ ಆಸ್ತಿ, ಅಲ್ಲಾಸ್ತಿ ಇಲ್ಲಾಸ್ತಿ, ಇಲ್ಲಿ ಸಹಿಯನ್ನ ಫೋರ್ಜರಿ ಮಾಡಿದ್ದಾರೆ, ಇಂಥದ್ದೆಲ್ಲ ವಾಗ್ದಾಳಿ ನಡೆಸ್ಕೊಂಡು ಬಂದಿದ್ದಾರಲ್ಲ. ಮತ್ತು ಚಾರ್ಜ್ ಶೀಟ್ ಹಿಡಿದು ಹೈಕಮಾಂಡ್ ನಾಯಕರ ಭೇಟಿಗೆ ರೆಡಿಯಾಗಿ ನಿಂತು ಅಧ್ಯಕ್ಷ ಕುರ್ಚಿಯಿಂದ ಅವ್ರನ್ನ ಇಳಿಸ್ಲೇಬೇಕು, ಬದಲಾಗಲೇಬೇಕು ಅಂತ ಹಠ ಹಿಡಿದಿರುವಂತಹ ಯತ್ನಾಳ್ಗೆ ಸರಿ ನಿಮ್ಮ ಬಂಡವಾಳ ಏನು ಅದನ್ನು ಜನರ ಮುಂದೆ ಇಟ್ಟು ಬಯಲು ಮಾಡ್ತೀವಿ, ನಾವು ಚಾರ್ಜ್ ಶೀಟ್ ರೆಡಿ ಮಾಡ್ತೀವಿ, ಡೆಲ್ಲಿಗೆ ಹೋಗ್ತೀವಿ, ಹೈಕಮಾಂಡ್ ನಾಯಕರಿಗೆ ಇದನ್ನು ತೋರಿಸ್ತೀವಿ ಅಂತ ಈಗ ವಿಜಯೇಂದ್ರ ಬಣ ಕೂಡ ಸೆಡ್ ಹೊಡೆಯೋದಕ್ಕೆ ನಿಂತಿದೆ. ಈ ಎರಡೂ ಕಡೆಯ ಮಹತ್ವದ ಬೆಳವಣಿಗೆ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಒನ್ ಬೈ ಒನ್. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ರೆಬಲ್ ಬಣದ ಕಾರ್ಯಾಚರಣೆ ರಾಜ್ಯ ಬಿಜೆಪಿಯಲ್ಲಿ ಬಹಳ ಜೋರಾಗ್ಬಿಟ್ಟಿದೆ. ಈಗ ಡೆಲ್ಲಿಯಲ್ಲಿ ನಡ್ಡಾ ಅವ್ರನ್ನ ಭೇಟಿ ಮಾಡ್ಕೊಂಡು ಬಂದ್ರು. ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ ಅವರು BL ಸಂತೋಷ್ ಅವ್ರನ್ನ ಭೇಟಿಯಾಗಿ ಎಲ್ಲ ರಿಪೋರ್ಟ್ ಇಟ್ಟು ಬಂದಿದ್ದಾರೆ. ಈಗ ಹೈಕಮಾಂಡ್ ಡಿಸೈಡ್ ಮಾಡಿಬಿಟ್ಟಿದೆ ಏನಂತ, ಪದೇ ಪದೇ ಇವ್ರು ಹೇಳ್ದಾಗೆಲ್ಲ ಮೀಟಿಂಗಿಗೆ ಅವಕಾಶ ಕೊಡದೇ ಇರೋದು ಅಂತ. ಬಂದ ತಕ್ಷಣ ಮೀಟಿಂಗ್ಗೆ ಅವಕಾಶ ಕೊಡೋದಲ್ಲ, ನಾವು ಹೇಳಿದಾಗಷ್ಟೇ ಬರಬೇಕು ಅನ್ನುವಂಥ ನಿಯಮವನ್ನು ಫಿಕ್ಸ್ ಮಾಡಿದೆಯಂತೆ. ಪದೇ ಪದೇ ದೂರ ಹಿಡ್ಕೊಂಡು ಹೋಗೋರ ಸಂಖ್ಯೆ, ತಂಡೋಪತಂಡವಾಗಿ ಬರೋರ ಸಂಖ್ಯೆ ಎಲ್ಲ ಜಾಸ್ತಿ ಆಗಿರೋದ್ರಿಂದಾಗಿ ಬರೋದಾದ್ರೂ ಒಬ್ಬರು ಬರಬೇಕು, ಹೆಚ್ಚಂದ್ರೆ ಇಬ್ಬರು ಬರಬೇಕು, ನಾವು ಹೇಳಿದಾಗೆ ಬರಬೇಕು ಅನ್ನುವಂಥ ಕಟ್ಟುನಿಟ್ಟಿನ ಆದೇಶ ಕೂಡ ಹೊರಡಿಸಿದೆ ಅಂತ ಹೇಳಲಾಗ್ತಿದೆ. ಅದು ಒಂದು ಕಡೆ. ಈಗ ಅಮಿತ್ ಶಾ ಅವ್ರನ್ನೇ ಭೇಟಿ ಆಗಬೇಕು ಅಂತ ನಿಂತಿದ್ದಾರೆ. ಇವತ್ತು ಡೆಲ್ಲಿ ವೋಟಿಂಗ್ ಆದಮೇಲೆ ಸ್ವಲ್ಪ ಫ್ರೀ ಆಗುತ್ತೆ, ಹೈಕಮಾಂಡ್ ನಾಯಕರೆಲ್ಲ ಸ್ವಲ್ಪ ಸಿಗ್ತಾರೆ, ರಾಜ್ಯ ಬಿಜೆಪಿ ಕಡೆ ಗಮನ ಹರಿಸ್ತಾರೆ. ಸೊ 10ನೇ ತಾರೀಕಿನ ಒಳಗಡೆ ಅಧ್ಯಕ್ಷರ ವಿಚಾರದಲ್ಲಿ, ಅಧ್ಯಕ್ಷ ಕುರ್ಚಿ ವಿಚಾರದಲ್ಲಿ ಅಂತಿಮ ನಿರ್ಧಾರ ಆಗತ್ತೆ. 10ನೇ ತಾರೀಕಿಗೆ ಏನಾಗುತ್ತೆ ನೋಡ್ತಾ ಇರಿ ಅಂತೆಲ್ಲ ಈಗ ಜಾರಕಿಹೊಳಿ ಅವರು ಹೇಳ್ತಿದ್ದಾರೆ. ರಾಜ್ಯ ಬಿಜೆಪಿ ನಾಯಕರು ಕೂಡ ಹೇಳ್ತಿರೋದು ಅದನ್ನೇ, 10ನೇ ತಾರೀಕು ಒಳಗಡೆ ಬಗೆಹರಿಯತ್ತೆ ಅಂತ. ಇದರ ನಡುವೆ ನೋಡಿ, ಈಗ ಯತ್ನಾಳ್ ಅವರೊಂದು ಬಿಗ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಏನಂತ, ಅಕಸ್ಮಾತ್ ವಿಜಯೇಂದ್ರ ಬದಲಾವಣೆ ಇಲ್ಲ ಅನ್ನೋದನ್ನೇ ತೀರ್ಮಾನ ಮಾಡಿದ್ರೆ, ಎರಡು ಲೆಕ್ಕಾಚಾರ ಇದೆ ಹೈಕಮಾಂಡ್. ಒಂದು, ಮನವೊಲಿಸುವ ಮೂಲಕ ವಿಜಯೇಂದ್ರ ಮುಂದುವರಿಸೋದು, ಇಲ್ಲ ಎಲೆಕ್ಷನ್ ನಡೆದ್ರೂ ಕೂಡ ವಿಜಯೇಂದ್ರ ಆಯ್ಕೆ ಆಗೋ ರೀತಿಯಲ್ಲಿ ನೋಡ್ಕೊಳ್ಳೋದು, ಹೆಸರಿಗೊಂದು ಎಲೆಕ್ಷನ್ ಅನ್ನೋ ರೀತಿ. ಸೊ ಯಾವುದಕ್ಕೂ ಈಗ ರೆಬಲ್ ಬಣ್ಣ ರೆಡಿ ಇಲ್ಲ. ಯತ್ನಾಳ್ ಹೇಳಿರೋದೇನು, ಹೈಕಮಾಂಡ್ ಇದೇ ದಾರಿ ಹಿಡಿಯತ್ತೆ ಅನ್ನೋದಾದರೆ ನಾವು ನಮ್ಮ ದಾರಿಯನ್ನು ಹಿಡಿತೀವಿ, ನಮ್ಮ ದಾರಿ ನಾವು ನೋಡ್ಕೊಳ್ಬೇಕಾಗತ್ತೆ ಅನ್ನೋ ಮೂಲಕ ಅಚ್ಚರಿಗೆ ಕಾರಣ ಆಗಿದೆ. ಇನ್ನೇನು ದಾರಿ ಇದೆ? ಈಗ ಅವರು ಹೇಳಿದ್ದಕ್ಕೆ ಒಪ್ಪಿಕೊಂಡು ಸುಮ್ಮನಿರಬೇಕು, ಇಲ್ಲ ಏನಾದರೂ ಬೇರೆ ಸ್ಥಾನಮಾನಗಳನ್ನು ಕಲ್ಪಿಸಿಕೊಟ್ಟಾಗ ಸಂಧಾನಕ್ಕೆ ಮಣಿಯಬೇಕು. ಇದೆರಡೇ ಆಪ್ಷನ್ ಇರೋದು. ವಿಜಯೇಂದ್ರಗೆ ಪಟ್ಟ ಕಟ್ಟೋದೇ ಫಿಕ್ಸ್ ಅನ್ನೋದಾದರೆ ಬಹುತೇಕ ಅದೇ ಆಗತ್ತೆ ಅಂತಾನೆ ಈಗ ಸದ್ಯ ಹೇಳ್ತಿರೋದು. ಮತ್ತೆ ಅವರು ಮುಂದುವರಿತಾರೆ ಅನ್ನೋ ಕಾರಣಕ್ಕೇ ಇಷ್ಟು ಆಕ್ರೋಶ ಸ್ಫೋಟವಾಗಿರೋದು. ಸೊ ಇರೋದೊಂದೇ ಆಪ್ಷನ್ನು, ಇರೋದಾದರೆ ಸುಮ್ಮನಿರಬೇಕು, ಇಲ್ಲ ಪಕ್ಷ ಬಿಟ್ಟು ಸೆಡ್ಡು ಹೊಡಿಬೇಕು. ನಾವು ಈಗ 4-6 ಜನ ಅಲ್ಲ 100 ಜನ ಇದ್ದೀವಿ ಅಂತಿದ್ದಾರೆ ಅವರು. ದೊಡ್ಡವರೆಲ್ಲ ನಮ್ಮ ಜೊತೆಗಿದ್ದಾರೆ, ಮತ್ತು ಯಾರು ಮಾತಾಡ್ತಿಲ್ವೋ, ನಾವು ಬಹಿರಂಗವಾಗಿ ಅವ್ರ ಹೆಸರು ಹೇಳೋಕ್ಕಾಗಲ್ಲ, ಅಂಥವರು ಕೂಡ ನಮ್ಮ ಜೊತೆಗಿದ್ದಾರೆ ಅಂತ ಶಕ್ತಿ ಪ್ರದರ್ಶನ ಮಾಡ್ತಿದ್ದಾರಲ್ಲ. ಅದರ ಅರ್ಥ ಏನು ಹಾಗಾದರೆ? ಪರ್ಯಾಯ ಶಕ್ತಿಯನ್ನು ಸ್ಥಾಪಿಸೋ ಲೆಕ್ಕಾಚಾರವ? ಈಗ ಬೇರೆ ಬೇರೆ ಸಮುದಾಯಗಳ ನಾಯಕರನ್ನು ಸೇರಿಸ್ಕೊಂಡು ಬಿಟ್ಟಿದ್ದಾರೆ ಯತ್ನಾಳ್. ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಬೇರೆ ಬೇರೆ ನಾಯಕರು ಸೇರ್ಕೊಂಡಿದ್ದಾರೆ. ಹಾಗಾಗಿ ನಮ್ಮ ದಾರಿ ನಾವು ಹಿಡಿತೀವಿ ಅನ್ನೋ ತನಕ ಹೈಕಮಾಂಡ್ಗೆ ಚಾಲೆಂಜ್ ಹಾಕಿದ್ದು ಈಗ ತಲೆನೋವಾಗಿ ಪರಿಣಮಿಸಿದೆ. ಯತ್ನಾಳ್ ಬಣ ಏನೇ ತೀರ್ಮಾನ ತಗೊಂಡ್ರೂ ಕೂಡ ಹೈಕಮಾಂಡ್ ಅದಕ್ಕೆ ಸೆಡ್ಡು ಹೊಡೆದು ಬೇರೆಯದ್ದೇ ದಾರಿ ಹಿಡಿಯೋದಕ್ಕೆ ರೆಡಿಯಾಗಿರೋದು. ಬೇರೆ ಪಕ್ಷಕ್ಕೆ ಹೋಗ್ತಾರಾ, ಬೇರೆ ಪಕ್ಷ ಮಾಡ್ತಾರಾ, ಎರಡರೊಳಗೊಂದೇನೋ ಒಂದು ಆಯ್ಕೆ ಇದೆ ಅಂತ ಆಯ್ತು ಅವ್ರ ಹತ್ರ. ಅಂಥದ್ದೊಂದು ಚಾಲೆಂಜ್ ಹಾಕಿದ್ದಾರೆ. ಹೈಕಮಾಂಡ್ ಬ್ಲ್ಯಾಕ್ ಮೇಲ್ ಮಾಡುವ ತಂತ್ರವೋ ಅಥವಾ ನಿಜಕ್ಕೂ ಸೂತ್ರ ರಣತಂತ್ರ ರೆಡಿ ಆಗಿಬಿಟ್ಟಿದೆಯಾ ನೋಡಬೇಕು. ನೋಡ್ರಿ, ಯತ್ನಾಳದಿಂದಲೇ ಪಾರ್ಟಿ ನಿಷ್ಠಾವಂತ ಕಾರ್ಯಕರ್ತರು, ಪಾರ್ಟಿ ಕಟ್ಟದವರು, ಪ್ರಾಮಾಣಿಕರು, ಹಿಂದುತ್ವದ ಪರವಾಗಿ ಮಾತಾಡೋರು ದಿನ ಜೀವಂತ ನಾವು ಅದೀವಿ. ಕಾರ್ಯಕರ್ತರು ಈ ರಾಜ್ಯದಲ್ಲಿ ಇನ್ನೂ ಆಶಾಕಿರಣ ನಾವೇ ಇದ್ದೀವಿ, ತಲೆಗಿಟ್ಕೋರಿ. ಯತ್ನಾಳ ಮುಖ್ಯಮಂತ್ರಿ ಆಗಲ್ಲ, ಸಾಮಾನ್ಯ ಜನರಿಗೆ ಹೋಗಿ ಕೇಳ್ರಿ ಹೇಳ್ತಾರೆ. ಯಾಕೆ ಹೇಳ್ತಾರೆ? ಈ ಮನುಷ್ಯ ಬಂದ್ರೆ ಕೆಲಸ ಮಾಡ್ತಾನಪ್ಪ, ರೊಕ್ಕ ತಿಂದು ದುಡ್ಡು ತಿಂದು ದುಬೈ ಇದರ ಕುವೈತ್ನಾಗ ಆಸ್ತಿ ಮಾಡುವಂಥ ಯೋಗ್ಯ ನನ್ನ ಮಗ ಅಲ್ಲ ಜನರಿಗೆ ಬಿಡ್ತೈತಿ. ಇವ ಯಾವ್ರಿ ದೇವ್ರಿಗೆ ಒಳ್ಳೇದು ಮಾಡಲಿ ಅಂದ್ರೆ ದೇವ್ರಿಗೆ ನಿನಗೆ ಒಳ್ಳೇದು ಮಾಡಲಿ. ಎಲ್ಲೆಲ್ಲಿ ವಿದೇಶನಾಗ ಆಸ್ತಿ ಮಾಡಿಯಲ್ಲ ಅದನ್ನು ರಾಜ್ಯದ ಜನರಿಗೆ ದಾನ ಕೊಡು. ಗಮನಿಸಲೇ ಅಂತೇಳಿ ನಾವು ಮಾಡ್ಲಾಕತ್ತಿದ್ರಿ. ಸುಮ್ಮ ಕೂತ್ರ
ಪಾರ್ಟಿ ಶಿಸ್ತು ಅಂತ ಕೂತ್ರ ಕುಂಡ್ರ ಮಕ್ಕಳೇ ನಾವು ಹಿಂಗೆ ಮಾಡ್ಕೊತ ಹೋಗ್ತಿರ್ತಾರೆ. ಇದರ ನಡುವೆ ಅಚ್ಚರಿ ಅನ್ನುವಂತೆ ಆರ್ ಅಶೋಕ್ ಮತ್ತು ಬೊಮ್ಮಾಯಿ ಅವರು ವಿಜಯೇಂದ್ರ ಬದಲಾವಣೆಯ ಬಗ್ಗೆ ಮೊದಲ ಬಾರಿಗೆ RSS ಬಳಿ ಓಪನ್ ಆಗಿ ಮಾತಾಡಿದ್ದಾರೆ ಅನ್ನುವಂಥ ಸುದ್ದಿ ಕೂಡ ಸಿಡಿದಿದೆ. ಈಗ ಇದು ಚರ್ಚೆ ಆಗ್ತಾ ಇದ್ದಿದ್ದೆ. ಸದಾನಂದ ಗೌಡ್ರ ಮನೇಲಿ ಅಶ್ವಥ್ ನಾರಾಯಣ ಆರ್ ಅಶೋಕ್ ಎಲ್ಲ ಮೀಟಿಂಗ್ ಮಾಡಿದ್ರು. ಬೊಮ್ಮಾಯಿ ಅವ್ರದ್ದೇ ಒಂದು ಟೀಮು, ಅಲ್ಲೊಂದು ಮೀಟಿಂಗ್ ಆಯಿತು. ಯಡಿಯೂರಪ್ಪನವ್ರು ಬೊಮ್ಮಾಯಿ ಅವ್ರನ್ನ ಕರೆಸ್ಕೊಂಡು ಒಂದು ಮೀಟಿಂಗ್ ಮಾಡಿದ್ರು. ಎಲ್ಲ ಕುತೂಹಲಕ್ಕೆ ಕಾರಣ ಆಯ್ತಲ್ಲ. ಆದರೆ ಈಗ ಆರ್ ಅಶೋಕ್ ಬೊಮ್ಮಾಯಿ ಅವರು ಯಡಿಯೂರಪ್ಪನವರ ಆಪ್ತ ಬಣದಲ್ಲಿ ಗುರುತಿಸ್ಕೊಂಡಿದ್ದವರೇ ಈಗ ತಿರುಗಿ ಬಿದ್ರ. ಹಾಗಾದ್ರೆ ಸದ್ಯಕ್ಕೆ ಬರ್ತಿರೋ ಮಾಹಿತಿಯ ಪ್ರಕಾರ RSS ಪ್ರಮುಖ ನಾಯಕರ ಮುಂದೆ ಬೊಮ್ಮಾಯಿ ಆರ್ ಅಶೋಕ್ ಅವರು ವಿಜಯೇಂದ್ರ ಬದಲಾವಣೆ ಬಗ್ಗೆ ಮಾತಾಡಿ ಬಂದಿದ್ದಾರಂತೆ. ಈ ಹಿಂದೆ ಎಂದೂ ಬಿಜೆಪಿಯಲ್ಲಿ ಇಷ್ಟು ಗೊಂದಲ ಆಗಿದ್ದಿಲ್ಲ. ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಹೋಗೋ ಕೆಲಸವನ್ನ ವಿಜಯೇಂದ್ರ ಮಾಡದಿರೋದೇ ಇದಕ್ಕೆ ಕಾರಣ ಅನ್ನೋ ರೀತಿಯಲ್ಲಿ ಕಂಪ್ಲೇಂಟ್ ಕೊಟ್ಟು ಬಂದಿದ್ದಾರಂತೆ. ಆರ್ ಅಶೋಕ್ ಅವರು ಹಿಂದೆ ಕೂಡ ಹೈಕಮಾಂಡ್ ಬಳಿಯೂ ಇದನ್ನ ಹೇಳಿದ್ರು. ಅಂದ್ರೆ ಬಹಳಷ್ಟು ಹಿರಿಯರನ್ನ ವಿಶ್ವಾಸಕ್ಕೆ ತಗೊಳ್ತಿಲ್ಲ ಅನ್ನೋ ಪಾಯಿಂಟ್ ಅನ್ನ ಇಟ್ಟು ಬಂದಿದ್ರು ಅನ್ನೋ ಚರ್ಚೆ ಆಗಿತ್ತು. ಈಗ RSS ಎದುರು ವಿಜಯೇಂದ್ರ ಬದಲಾವಣೆಗೆ ಇವರು ಪಟ್ಟು ಹಿಡಿದಿದ್ದಾರೆ ಅನ್ನುವಂಥ ಸುದ್ದಿ ಆಘಾತಕಾರಿಯಾಗಿದೆ BSY ಬಣಕ್ಕೆ. ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದ್ದು ಬಿಜೆಪಿಯಲ್ಲಿ ಬಿರುಕು ಸೃಷ್ಟಿಯಾಗಲಿದೆಯಾ ಅನ್ನೋದೇ ಹೈಕಮಾಂಡ್ ಟೆನ್ಷನ್. ಈಗ ಎಲೆಕ್ಷನ್ ಮಾಡಿದ್ರು ಒಂಥರ ಕಷ್ಟ, ಮಾಡದೇ ಇದ್ರು ಒಂಥರ ಕಷ್ಟ. ಸೊ ಅಲ್ಟಿಮೇಟ್ಲಿ ಎಲೆಕ್ಷನ್ ಮಾಡಿ ಸಾಮರ್ಥ್ಯ ಯಾರಿಗಿದೆ, ಓಟ್ ಯಾರಿಗೆ ಬೀಳುತ್ತೆ, ಅವ್ರು ಆಯ್ಕೆ ಆಗಲಿ ಅನ್ನುವಂಥ ನಿರ್ಧಾರವನ್ನು ತಗೊಳ್ತಾರ ನೋಡಬೇಕು. ಸದ್ಯಕ್ಕೆ ಎಲೆಕ್ಷನ್ ಮಾಡುವಂಥ ಮನಸ್ಥಿತಿಲಿ ಇಲ್ಲ ಅನ್ನೋದೇ ರೆಬಲ್ ಬಣ ನಮ್ಮ ದಾರಿ ನಾವು ಹಿಡಿತೀವಿ ಅಂತ ಹೇಳೋದಕ್ಕೆ ಕಾರಣ ಆಗಿರೋದು. ಇದ್ರ ನಡುವೆ ನೋಡಿ ಮಾತೆತ್ತಿದ್ರೆ ವಿಜಯೇಂದ್ರ ಭ್ರಷ್ಟ, ವಿಜಯೇಂದ್ರ ಮತ್ತೊಂದು ಅಲ್ಲಿ ಆಸ್ತಿ ಮಾಡಿದ್ದಾರೆ ಅಂತ ಅಲ್ವಾ ರೆಬಲ್ಸ್ ಅಟ್ಯಾಕ್ ಮಾಡ್ತಿರೋದು. ಸೊ ಈಗ ಯತ್ನಾಳ್ ಅವರ ಆಸ್ತಿ ಸೀಕ್ರೆಟನ್ನು ಸಿಡಿಸೋದಕ್ಕೆ BSY ಕ್ಯಾಂಪ್ ಅಂದರೆ BYV ಬೆಂಬಲಿಗರು ಈಗ ಮೀಟಿಂಗ್ ಎಲ್ಲ ಮಾಡ್ತಿದ್ದಾರೆ. ಇವತ್ತು ರೇಣುಕಾಚಾರ್ಯ ಬೇರೆ ಬೇರೆಯವರೆಲ್ಲ ಅವ್ರು ರೆಡಿ ಆಗಿದ್ದಾರೆ. ಸುಮಾರು 100 ಜನ ನಾವು ಮಾಜಿ ಶಾಸಕರು, ಎಲೆಕ್ಷನ್ ಸ್ಪರ್ಧೆ ಮಾಡಿದವರು ಯಾರ್ಯಾರು ಇದ್ದೀವೋ ಪ್ರಮುಖರೆಲ್ಲ ಸೇರ್ತೀವಿ. ಶಾಸಕರು ಕೂಡ ಈಗ ನಮ್ಮ ಬೆಂಬಲಕ್ಕೆ ಬರ್ತಿದ್ದಾರೆ. ಬರೀ ಮಾಜಿಗಳಷ್ಟೇ ಎಲ್ಲ ಹಾಲಿಗಳು ಇದ್ದಾರೆ ಅಂತೆಲ್ಲ ಹೇಳ್ತಾ ಇದ್ದು. ಈಗ ಯತ್ನಾಳ್ ಅವ್ರಿಗೆ ಅವರ ಭ್ರಷ್ಟಾಚಾರದ ವಿಚಾರವನ್ನು ತೆಗೆದು ತಿರುಗೇಟ್ ಕೊಡೋ ಪ್ಲಾನ್ ಅಂತೆ. ಏನೇನು ಮಾಹಿತಿ ಇದೆ ಅವ್ರ ಹತ್ರ ಗೊತ್ತಿಲ್ಲ. ನಾಳೆ ಆಸ್ತಿ ವಿವರವನ್ನ ಈಗ ರೆಡಿ ಮಾಡ್ತಿದ್ದಾರಂತೆ. ಮತ್ತು ಅವರ ಮಗ ವಿಜಯಪುರ ಸಹಕಾರಿ ಸಂಘದಲ್ಲಿ ಯತ್ನಾಳ ಮಗನದ್ದೇ ಅಬ್ಬರ, ಬೇರೆ ಯಾರಿಗೂ ಅವಕಾಶ ಕೊಡಲ್ಲ. ಮತ್ತು ಇವ್ರ ಟೀಮಲ್ಲಿ ಭ್ರಷ್ಟಾಚಾರ, ಕುಟುಂಬ ರಾಜಕಾರಣ ಅಂತ ಮಾತಾಡ್ತಾರೆ. ಇಡೀ ಕುಟುಂಬನೇ ರಾಜಕಾರಣದಲ್ಲಿರೋರು ಹೋಗಿ ಡೆಲ್ಲಿಲಿ ಈ ವಿಚಾರ ಮಾತಾಡೋದು ಸರಿನಾ ಅಂತ ಜಾರಕಿಹೊಳಿಗೂ ಕೂಡ ಠಕ್ಕರ್ ಕೊಡೋದು, ಈ ರೀತಿಯದೊಂದು ಪ್ಲಾನ್ ಆಗ್ತಿದೆ. ಅವರ ಆಸ್ತಿ ಮತ್ತು ಮಗನ ಕೆಲವು ವಿಚಾರಗಳಿವೆಯಂತೆ, ಅದೆಲ್ಲ ಕೆದಕೋದಿಕ್ಕೆ ಈಗ ರೇಣುಕಾಚಾರ್ಯ ಆ್ಯಂಡ್ ಟೀಮ್ ರೆಡಿ ಆಗಿದೆ. ಇವರು ಕೂಡ ದೆಹಲಿಗೆ ಹೋಗಿ ಕೌಂಟರ್ ಕೊಡುವಂಥ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಸೊ ಈಗ ಕಾದ್ ನೋಡಬೇಕು ಯತ್ನಾಳ್ ಅವರ ಮುಂದಿನ ನಡೆ ಏನು ಅಂತ. ವಿಜಯೇಂದ್ರ ಈ ಕ್ಷಣಕ್ಕೂ ನಾನೇ ಮತ್ತೆ ಅಧ್ಯಕ್ಷ ಅನ್ನುವಂಥ ಮಾತನ್ನೇ ರಿಪೀಟ್ ಮಾಡ್ತಿದ್ದಾರೆ. ಯತ್ನಾಳ್ ಯಡಿಯೂರಪ್ಪ ಬೆನ್ನಿಗೆ ಈಗ ಒಬ್ಬ ಲಿಂಗಾಯತನೂ ಇಲ್ಲ, ಯಾರೂ ಕೂಡ ಸಪೋರ್ಟ್ಗಿಲ್ಲ. ಸೊ ಇದನ್ನು ಹೈಕಮಾಂಡ್ ಕನ್ವಿನ್ಸ್ ಮಾಡಿಸ್ತೀವಿ, ಒಂದೋ ಲಿಂಗಾಯತ ಸಮುದಾಯದ್ದೇ ಆಯ್ಕೆಯಾಗಲಿ ಅಂತ ಅಂದುಕೊಂಡ್ರೆ ಅಧ್ಯಕ್ಷ ಸ್ಥಾನಕ್ಕೆ ನಾನೇ ಸ್ಪರ್ಧೆ ಮಾಡ್ತೀನಿ, ಇಲ್ಲ ರಾಮುಲು ಅವರು ಸ್ಪರ್ಧೆ ಮಾಡಲಿ, ಒಕ್ಕಲಿಗ ಸಮುದಾಯ ಅಂತ ಬಂದರೆ ಆರ್ ಅಶೋಕ್ ಅವರೇ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಲಿ ಅನ್ನುವಂಥ ವಿಚಿತ್ರವಾದಂಥ ಆಯ್ಕೆಗಳೆಲ್ಲ ಈಗ ಬಂದಿದೆ. ಈಗ ಲಕ್ಷ್ಮಣ್ ಸವದಿ ಅವರು ನೋಡಿ, ಕಾಂಗ್ರೆಸ್ ಅಲ್ಲಿರುವಂಥ ಲಕ್ಷ್ಮಣ್ ಸವದಿ ಅವರು ಒಂದು ಅಚ್ಚರಿ ವಿಚಾರ ಇಟ್ಟಿದ್ದಾರೆ. ಅವ್ರಿಗೆ BJPಯಲ್ಲಿರುವಂಥ ಪರಮಾಪ್ತರು ಇಲ್ಲಿಂದಾನೇ ಹೋದವ್ರಲ್ವಾ, ಸೊ ಪರಮಾಪ್ತ ಸ್ನೇಹಿತರು ಮಾಹಿತಿ ಕೊಡ್ತಿದ್ದಾರಂತೆ 2 ಸೀಟ್ ಬದಲಾಗುತ್ತೆ ಅಂತ. ಬರೀ ಅಧ್ಯಕ್ಷ ಕುರ್ಚಿ ಜಟಾಪಟಿ ಕಾಣಿಸ್ತಿದೆ, ಬಟ್ ಪ್ರತಿಪಕ್ಷ ನಾಯಕನ ಸ್ಥಾನಕ್ಕೂ ಕೂಡ ಹೊಸಬರು ಬರಲಿದ್ದಾರೆ ಅಂಥದ್ದೊಂದು ಮಾಹಿತಿ ಈಗ ಅವ್ರಿಗೆ ಹೈಕಮಾಂಡ್ ಮಟ್ಟದಲ್ಲಿ ಕ್ಲೋಸ್ ಇರೋರ ಕಡೆಯಿಂದಾನೇ ಬಂದಿದೆಯಂತೆ. ಲಕ್ಷ್ಮಣ್ ಸವದಿ ಅವರು ಹೇಳ್ತಿದ್ದಾರೆ ಅದನ್ನು, 2 ಸೀಟ್ ಖಾಲಿ ಆಗುತ್ತೆ, ಹೊಸಬರು ಬರ್ತಾರೆ ಅಂತ. ಸೊ ಆರ್ ಅಶೋಕ್ ಅವ್ರನ್ನ ಅಧ್ಯಕ್ಷ ಕುರ್ಚಿಲಿ ಯಾಕೆ ಕೂರಿಸಬಾರ್ದು ಅನ್ನೋ ರೀತಿಯದ್ದು ಒಂದು ಆಯ್ಕೆಯನ್ನು ಹೈಕಮಾಂಡ್ ಮುಂದಿಡ್ತಿದ್ದಾರೆ. ಎಲ್ಲ ಗೋಜಲಾಗಿ ಪರಿಸ್ಥಿತಿ ಇರುವಾಗ ಯತ್ನಾಳ್ ಅವರು ಬಿಗ್ ಬಾಂಬ್ ಬಿಟ್ಟಿರೋದೀಗ, ನಾನು ನನ್ನ ದಾರಿಯನ್ನು ನೋಡ್ಕೊಳ್ಬೇಕಾಗತ್ತೆ, ನೀವು ಹಠ ಹಿಡಿದ್ರೆ ಅಂತ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.